ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಐತಿಹಾಸಿಕ ಲಕ್ಕುಂಡಿ ಬಗ್ಗೆ ತಮಗೆ ಈಗಾಗಲೇ ಎಲ್ಲ ಗೊತ್ತಿದೆ. ಸುಮಾರು 47 ಹತ್ತತ್ರ 50 ದಿನದವರೆಗೆ ಉತ್ಖನನ ನಡೀತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಉತ್ಖನನ ನಡೀತು. ಇದಕ್ಕೆ ಕಾರಣ ಜನವರಿ 10 ನಮ್ಮ ರಿತ್ತಿ ಕುಟುಂಬಕ್ಕೆ ಮನೆ ಏನು ತಳಪಾಯ ತೆಗೆಯುವಾಗ ನಿಧಿ ಸಿಕ್ತು. ಸೊ ಹಾಗಾಗಿ ಅಲ್ಲಿಂದ ಸುದ್ದಿ ಇಡೀ ರಾಜ್ಯ, ರಾಷ್ಟ್ರ, ವಿಶ್ವದಾದ್ಯಂತ ಪ್ರಚಾರ ಆಯಿತು. ಆಮೇಲೆ ಜನವರಿ 16 ಏನು ಉತ್ಖನನ ಸ್ಟಾರ್ಟ್ ಆಯಿತು. ಮೊನ್ನೆ ಮುಗೀತು ಮಾರ್ಚ್ 12. ಉತ್ಖನನದಲ್ಲಿ ಏನು ಸಿಕ್ತು, ಏನೇನೋ ಸಿಕ್ತು, ಅದು ಬಿಡ. ಈಗ ಈ ಗತವೈಭವವನ್ನು ನೋಡಿದಂಥ ಲಕ್ಕುಂಡಿ ಇವತ್ತಿನ ಸ್ಥಿತಿ ನೋಡಿದರೆ ನಿಮಗೆ ಮೂಗು ಮುಚ್ಕೊಂಡು, ಕಣ್ಣು ಮುಚ್ಕೊಂಡು ಗಬ್ಬೆದ್ದಿದೆ ಲಕ್ಕುಂಡಿ. ಅದಕ್ಕೆ ಈಗ ಎಲ್ಲರೂ ಏನಂತ ಇದ್ದಾರೆ ಅಂದರೆ, ಇದು ಲಕ್ಕುಂಡಿ ಅಲ್ಲ, ಕಸದ ಗುಂಡಿ ಅಂತ, ತಿಪ್ಪೆ ಗುಂಡಿ ಅಂತ. ಈ ಪರಿಸ್ಥಿತಿಗೆ ಬಂದಿದೆ ಲಕ್ಕುಂಡಿ. ಹೊಯ್ಸಳರ ಕಾಲ, ವಿಜಯನಗರ ಸಾಮ್ರಾಜ್ಯ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ಕಳಚೂರಿಗಳು, ಸೇವಣರು ಇವರ ಕಾಲದಲ್ಲಿ ಅದು ಒಂದು ವಾಣಿಜ್ಯಿಕ ನಗರ ಆಗಿತ್ತು, ಕೇಂದ್ರ ಸ್ಥಾನ ಇತ್ತು. ಅಲ್ಲಿ ನಾಣ್ಯವನ್ನು ಮುದ್ರಣ ಮಾಡ್ತಿದ್ರು, ಟಂಕಶಾಲೆ ಇತ್ತು. ಇಂತಹ ಗತವೈಭವದ ನಾಡು ಲಕ್ಕುಂಡಿ ಇವತ್ತು ಕಾಡಾಗಿದೆ, ಕಸದ ಕಾಡು. ಗತವೈಭವದ ನಾಡು. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕಾಲದಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಕನ್ನಡ ಭಾಷೆಯ ಪರಂಪರೆಗೆ ಹೆಸರಾಗಿತ್ತು ಈ ಲಕ್ಕುಂಡಿ. ಇಂಥ ಶ್ರೀಮಂತ ಗತವೈಭವದ ಲಕ್ಕುಂಡಿಯ ಸ್ಥಿತಿ ಇವತ್ತು ಅಧೋಗತಿ. ಇದಕ್ಕೆ ಕಾರಣ ಯಾರು? ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮಾನ್ಯ ಶ್ರೀ HK ಪಾಟೀಲರು ಲಕ್ಕುಂಡಿಯನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲೇಬೇಕು, ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ನಾವು ಸೇರಿಸಲೇಬೇಕು, ಅದಕ್ಕೆ ಮತ್ತೆ ಮೊದಲಿನ ಹಾಗೆ ಗತವೈಭವವನ್ನು ತರಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ, ಕನಸನ್ನು ಕಟ್ಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆಗ್ತಾ ಇರೋದೇನು? ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಬೇಕಾದ್ರೆ, ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಬೇಕಾದ್ರೆ ಕೆಲವೊಂದು ಮಾನದಂಡಗಳಿದಾವೆ ರೀ. ಆ ಮಾನದಂಡಗಳಲ್ಲಿ ಇದಾವ, ಅದು ಹೆಂಗೆ ಸೇರುತ್ತೆ? ಆಯಿತು, ನಾವು ಹಳೆಯದನ್ನೇ ಹೇಳಿ 14ನೇ ಶತಮಾನದಲ್ಲಿ ಅದು ದಕ್ಷಿಣ ಭಾರತದ ಅತ್ಯಂತ ವಾಣಿಜ್ಯಿಕ ಆರ್ಥಿಕ ನಗರ. ಅದು 11 ಗ್ರಾಮಗಳನ್ನು ಸೇರಿ ಇರುವಂಥ ಒಂದು ನಗರ ಲಕ್ಕುಂಡಿ. ಆ ಲಕ್ಕುಂಡಿಯಲ್ಲಿ ಲೊಕ್ಕಿ ಗದ್ದೆ ಹಣ, ಲೊಕ್ಕಿ ಪನ್ನು, ಲೊಕ್ಕಿ ಅಚ್ಚು ಅಂಥೇಳಿ ನಾಣ್ಯಗಳನ್ನು ಮುದ್ರಣ ಮಾಡ್ತಿದ್ರು. ಇದಕ್ಕೆ ಈ ಲಕ್ಕುಂಡಿ ದೇವಸ್ಥಾನದ ಸ್ವರ್ಗ ಅಂತಿದ್ರು. ಇದಕ್ಕೆ ಇಂಥ ಒಂದು ದೇವಾಲಯಗಳ ಸ್ವರ್ಗ ಖ್ಯಾತಿಯ ಲಕ್ಕುಂಡಿ ಇವತ್ತು ನರಕ ಯಾತನೆ ಪಡ್ತಾ ಇದೆ. ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ, ದುರಾಡಳಿತ. ವ್ಯವಸ್ಥಿತವಾಗಿ, ಶಿಸ್ತುಬದ್ಧವಾಗಿ, ಉತ್ತಮವಾದಂಥ ರೀತಿಯಲ್ಲಿ ಈ ಲಕ್ಕುಂಡಿಯನ್ನು ಪಾರಂಪರಿಕ ಪಟ್ಟಿಗೆ ಸೇರಿಸಬೇಕಾದ್ರೆ ಏನು ಮಾಡಬೇಕು ಅದನ್ನು ಏನು ಮಾಡದೇ ಇರುವುದರಿಂದ ಈ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಇದು ಈಗ ಕರ್ನಾಟಕದಲ್ಲಿ ಯಾವ್ಯಾವ ಇದಾವೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋದಲ್ಲಿ ಅಂದರೆ, ಹಂಪಿದೆ, ಪಟ್ಟದಕಲ್ಲಿದೆ, ಆಮೇಲೆ ಪಶ್ಚಿಮ ಘಟ್ಟಗಳಿದೆ, ಹೊಯ್ಸಳರ ದೇವಾಲಯ, ಹಳೇಬೀಡು, ಬೇಲೂರು ಇದೆ. ತಾತ್ಕಾಲಿಕ ಪಟ್ಟಿಯಲ್ಲಿ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು, ಗೋರಿಗಳು ಇದ್ದಾವೆ. ಕೆಲವೊಂದು ಕ್ರಿಶ್ಚಿಯನ್ ಸೆಂಟ್ ಮೇರಿಸ್ ದ್ವೀಪ ಅಂದರೆ ಮಂಗಳೂರು ಸೈಡ್ ಇದೆಯಲ್ಲ, ಅಲ್ಲಿ ಇದಾವೆ. ಇಂಥ ಒಂದು ವ್ಯವಸ್ಥೆ. ಈಗ ಲಕ್ಕುಂಡಿಯನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಬೇಕು. ವಿಜಯನಗರ ಕಾಲದಲ್ಲಿ ರತ್ನ, ಮುತ್ತು, ಹವಳಗಳನ್ನು ಅಲ್ಲಿ ಕಾಲ್ಪೋಲೆ ಅಳತೆ ಮಾಡ್ತಿದ್ರು. ಅಂಥ ಒಂದು ಲಕ್ಕುಂಡಿ ಪರಿಸ್ಥಿತಿ ಇವತ್ತು ಏನಾಗಿದೆ? ಗತವೈಭವ ತರಬೇಕು ಅಂತೇಳಿ HK ಪಾಟೀಲರು ಪ್ರಯತ್ನ ಮಾಡಿದರೆ ಆಡಳಿತ ಕೇರೆ ಅಂತ ಇಲ್ಲ, ಡೋಂಟ್ ಕೇರ್ ಮಾಸ್ಟರ್ ಇದ್ದಾರೆ ಅಧಿಕಾರಿಗಳು. ಇಲ್ಲಿಗೆ ಲಕ್ಕುಂಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಲೊಕ್ಕಿಗುಂಡಿ, ಇದು ಕಸದ ಗುಂಡಿಯಾಗಿದೆ. ಈಗ ಇದಕ್ಕೆ ಲಕ್ಕುಂಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ? ಸೊ ಈ ಪ್ರಾಧಿಕಾರಕ್ಕೆ ಯಾರು ಆಯುಕ್ತರು? ಶರಣು ಗುಗೇರಿ. ಅವ್ರಿಗೆ ಏನಾಗಿದ್ದಾರೆ? ಲಕ್ಕುಂಡಿ ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿ ಆಗಿದ್ದಾರೆ. 1.5 ತಿಂಗಳಾತು. ಆಯಿತು, ಅವರು ಒಬ್ಬರು. ಇನ್ನು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಹೊಸಪೇಟೆ, ವಿಜಯನಗರ ಜಿಲ್ಲೆ, ಅದಕ್ಕೊಬ್ಬರು ನಿರ್ದೇಶಕರು, ಡೈರೆಕ್ಟರು ಏನೇ ಇದ್ದಾರೆ. ಅವರು ಡಾಕ್ಟರ್ R ಸೇಜೇಶ್ವರ. ಅವ್ರ ಹೆಸರಿನ ದೊಡ್ಡ ಕಷ್ಟ, ಸೇಜೇಶ್ವರ. ಇನ್ನು ASI ಅಂದರೆ ನಮ್ಮ ಕೇಂದ್ರದ್ದು ಒಬ್ಬ ASI, ಅವರು ಆಫೀಸರ್ ರಮೇಶ್ ಮೂಲಿಮನಿ, ಇವರೇ ದೊಡ್ಡ ಅನಾಹುತ ಆಗಿದ್ದು.
ಇದು ನಿಧಿನೇ ಅಲ್ಲ ಅಂದ್ಬಿಟ್ರು ಅವರು. ಸೊ ಹಾಗಾಗಿ ಅಲ್ಲಿದ್ದ ಸ್ಟಾರ್ಟ್ ಆಯ್ತು ದೊಡ್ಡ ಚರ್ಚೆ ಆಯಿತು. ಇನ್ನು ಇವರಿದ್ದಾರೆ ಮತ್ತು ಅಲ್ಲಿ ಇವರು ಯಾರೋ ಗ್ರಾಮ ಪಂಚಾಯತಿ ಪಿ ಡಿ ಒ ಇದ್ದಾರೆ, ಶಾಸಕರು ಸಿ ಪಾಟೀಲರು ಆ ಭಾಗಕ್ಕೆ ಬರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಪಾಟೀಲರು ಇದ್ದಾರೆ, ಜನಪ್ರತಿನಿಧಿಗಳಿವೆ, ಗ್ರಾಮ ಪಂಚಾಯತಿ ಇದೆ, ಜನರಿದ್ದಾರೆ. ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ? 20,000 ಜನಸಂಖ್ಯೆ ಇದೆ. ಎಲ್ಲಿ? ಲಕ್ಕುಂಡಿಯಲ್ಲಿ 3,800 ಮನೆಗಳಿದ್ದಾವೆ. ಇಂಥ ವೈಭವದ ಲಕ್ಕುಂಡಿ, ಗತವೈಭವದ ಲಕ್ಕುಂಡಿ ಇವತ್ತು ವೈಭವದ ಲಕ್ಕುಂಡಿಯಾಗಿದೆ. ಒಂದು ವ್ಯವಸ್ಥೆ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಇದು ಪ್ಯಾರಿಸ್ನಲ್ಲಿದೆ. ಫ್ರಾನ್ಸ್ ದೇಶದ ಪ್ಯಾರಿಸ್ ರಾಜಧಾನಿ ಪ್ಯಾರಿಸ್ನಲ್ಲಿದೆ ಈ ಸಂಸ್ಥೆ ಕಚೇರಿ. ಸೊ ಇದರ ಇತಿಹಾಸ ಬೇರೆ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಇಂಥ ಒಂದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ನಮ್ಮ ಕೆ ಪಾಟೀಲರು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾಗಿದ್ದು ಗ್ರಾಮ ಪಂಚಾಯಿತಿ ಕೆಲಸ, ಆಡಳಿತಾಧಿಕಾರಿಗಳು, ಪಿ ಡಿ ಒಗಳು. ಈಗ ಗ್ರಾಮ ಪಂಚಾಯಿತಿ ಸದಸ್ಯರಿಲ್ಲ ಅಲ್ಲಿ, ಸೊ ಜನಪ್ರತಿನಿಧಿಗಳು ಇಲ್ಲ ಅಲ್ಲಿ. ಸೊ ಹಾಗಾಗಿ ಇವ್ರು ಮಾಡಬೇಕಲ್ಲ, ಜಿಲ್ಲಾ ಆಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು. ಇವ್ರು ಏನು ಮಾಡ್ತಾ ಇದ್ದಾರೆ? ಈಗ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಬೇಕಾದ್ರೆ ಮೊದಲೇದ್ದು ಮಾನದಂಡ ಅಂದರೆ ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯ ಇರಬೇಕಲ್ಲಿ. ಇನ್ನು ಎರಡನೇದ್ದು ನೈಸರ್ಗಿಕ ಸೌಂದರ್ಯ ಇರಬೇಕು, ಭೂಮಿಯ ಇತಿಹಾಸದ ಹಂತಗಳು, ಜೈವಿಕ ಪ್ರಕ್ರಿಯೆಗಳು ಅಥವಾ ಜೀವ ವೈವಿಧ್ಯ ತಾಣ ಇರಬೇಕು. ನೋಡಿ, ಜೈವಿಕ ಪ್ರಕ್ರಿಯೆಗಳು ಅಲ್ಲೇ ಇದಾವ. ದೇವಸ್ಥಾನದ ಸುತ್ತಲೂ ಗಲೀಜು, ರಸ್ತೆ ಅಕ್ಕಪಕ್ಕದಲ್ಲಿ ಜನ ಬಹಿರ್ದೆಸೆಗೆ ಹೋಗ್ತಾರೆ, ಮೂತ್ರ, ಅಲ್ಲಿ ಶೌಚಾಲಯಗಳಿರಬೇಕು, ಇಲ್ಲ ಸಾರ್ವಜನಿಕ ಶೌಚಾಲಯಗಳಿಲ್ಲ. ಆಮೇಲೆ ಸಾರ್ವಜನಿಕ ಯಾತ್ರಾ ನಿವಾಸಗಳಿಲ್ಲ, ಬಂದು ಇಳೋರಿಗೆ, ಪ್ರವಾಸಿಗರಿಗೆ ಇಳ್ಕೊಳ್ಳಿಕ್ಕೆ, ನೋಡಲಿಕ್ಕೆ ಸಮರ್ಪಕ ಗೈಡ್ಸ್ಗಳಿಲ್ಲ. ಗಲೀಜು ಅಂದರೆ ಗಲೀಜು, ಗಬ್ಬು ವಾಸನೆ. ಲಕ್ಕುಂಡಿ ಯಾವುದೇ ದಿಕ್ಕಿನಲ್ಲಿ ಕೂಡ ನೀವು ಬಂದರೂ ಕೂಡ ಅರ್ಧ ಕಿಲೋಮೀಟ್ರ್ ಮೊದಲೇ ಗಬ್ಬು ವಾಸನೆ, ಲಕ್ಕುಂಡಿ ಬಂತು ಅಂತ ಗೊತ್ತಾಗುತ್ತೆ. ಇಲ್ಲೇನು ಮಾಡಿದ್ರು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಒಂದಿಷ್ಟು ಉತ್ಖನನ ಮಾಡಿ ಕೈ ತೊಳ್ಕೊಂಡ್ರು. 40-50 ದಿವಸ ಜಾತ್ರೆ ಆಗ್ತದೋ, ಹಣ ಹೋತು. ಆದರೆ ಅಲ್ಲಿ ಫಾರಿನರ್ಸ್ ಬರ್ತಾರೆ ನೋಡಿ, 10 ಲಕ್ಷ ಖರ್ಚು ಮಾಡ್ಯಾರೆ ಇಲ್ಲಿ ಇವರು ಉತ್ಖನನಕ್ಕೆ, ಕೋಟಿ ಇದು ಸಿಗ್ತದಕ್ಕೆ ಪ್ರಚಾರ. ಅಷ್ಟು ಪ್ರಚಾರ ಮಾಧ್ಯಮಗಳು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಕೊಡುವಾಗ, ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟು ಇಂಟ್ರೆಸ್ಟ್ ತೊಗೊಂಡಾಗ, ಶಾಸಕರು ಇಷ್ಟು ಆಸಕ್ತಿಯನ್ನು ತಗೊಂಡಾಗ ಅಧಿಕಾರಿಗಳಿಗೆ ಏನಾಗಿದೆ? ಅದ್ರಾಗ ಏನು ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಅಥವಾ ಆಡಳಿತ ವ್ಯವಸ್ಥೆನ ಒಬ್ಬೊಬ್ಬ 4 ಇಲಾಖೆ ಕೊಟ್ಟಿದ್ದಾರೆ ರೀ. ಏನು ನೌಕರದಾರ ಇಲ್ಲೋ ಅಥವಾ ಯಾರು ಒಬ್ಬರನ್ನ ಡಿ ಸಿ ಮಾಡಿಬಿಡ್ಬೇಕು, ಇವ್ರನ್ನ ಒಬ್ಬರೇ ಸಾಕು. ಇಡೀ 48-38 ಇಲಾಖೆ ಬರ್ತಾರೆ, ಅವರೇ ನೋಡ್ಕೊಂಡ್ಬಿಡ್ತಾರೆ. ಇಲ್ಲಿ ಗದಗ ಜಿಲ್ಲಾ ಪಂಚಾಯತಿ ಸಿ ಒ ಇಲ್ಲ, ಇದ್ದ ಅಧಿಕಾರಿಗಳು ಸಮರ್ಪಕ ಕೆಲಸ ಮಾಡ್ತಾ ಇಲ್ಲ, ಬರ್ರೀ ಪೋಸ್ಟ್ ಕೊಡೋದು ಬಿಟ್ಟರೆ ಬೇರೆ ಏನಿಲ್ಲ. ಪ್ರವಾಸೋದ್ಯಮ ಇಲಾಖೆಗೆ ಒಬ್ಬರು ಇದ್ದಾರೆ, ಯಾರು ಕೊಟ್ಟೇಶ್ವರಯ್ಯನ ಇದ್ದಾರೆ, ಅವರು ವಿಭೂತಿ. ನೋಡ್ರಿ ಅವ್ರನ್ನ, ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ, ಶಾಸಕರು ಬಂದಾಗ, ಸಭೆ ನಡೆಯುವಾಗ, ಪತ್ರಿಕಾಗೋಷ್ಠಿ ನಡೆದಾಗ, ಮಾಧ್ಯಮ ಗೋಷ್ಠಿ ನಡೆದಾಗ ನಗ್ತಾ ಇರ್ತಾವ್ರಿ. ನನ್ನ ಹತ್ರ ವಿಡಿಯೋಸ್ ಅದಾವೆ, ತೋರಿಸ್ಲೆ. ಇಂಥ ಅಧಿಕಾರಿಗಳು, ವಿಭೂತಿ ಅವರು ಹೈಸ್ಕೂಲ್ ಮಾಸ್ಟರ್, ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಏನಿದ್ರು ಅವರು ಹತ್ಲಿಗಿರಿಗೆ. ಅಂಥವ್ರು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ? ಇವ್ರಿಗೆ ಏನು ನಾಲೆಜ್ ಅದಾವು, ಏನು ಜ್ಞಾನ, ಏನು ಕ್ವಾಲಿಫಿಕೇಷನ್ ಏನು? ಶರಣು ಗುಗೇರಿ 4 ಇಲಾಖೆ, ಅವ್ರದ್ದು ಮೂಲ ಎಜುಕೇಷನ್ ಇಲಾಖೆ, ಯುವಜನ ಸೇವಾ ಕ್ರೀಡಾ ಇಲಾಖೆ, ಪ್ರಾಧಿಕಾರದ ಆಯುಕ್ತರು, ಈಗ ಮತ್ತೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು. ಏನು ಕೆಲಸ ಮಾಡ್ಬೇಕು ಅವರು? ಶರಣು ಅನ್ಬೇಕು ಅಷ್ಟೇ. ಈಗ ಈ ಆಡಳಿತ ವ್ಯವಸ್ಥೆಗೆ ಶರಣು. ಜನ ಗೋಗರಿತಾ ಇದ್ದಾರೆ. ಲಕ್ಕುಂಡಿನ ಸುಧಾರಣೆ ಮಾಡಿ, ಸ್ವಚ್ಛ ಮಾಡಿ, ಪರಿಸರ ಸುಂದರಗೊಳಿಸ್ರಿ, ರಸ್ತೆಗಳು ಅಕ್ಕಪಕ್ಕ ಹೈವೇ ರೋಡದು, ಬಸ್ ಸ್ಟ್ಯಾಂಡ್ ಹತ್ರ, ಬಸ್ ಸ್ಟ್ಯಾಂಡ್ ಗಲೀಜ್. ಮತ್ತು ಏನು ವಿಶ್ವ ಪಾರಂಪರಿಕ ಪಟ್ಟಿ? ಬೇಸಿಕ್ ನೀಡ್ಸ್ ಬೇಕು ಬೇಡ? ಮೂಲ ಸೌಲಭ್ಯಗಳು ಬೇಕೋ? ಕುಡಿಯೋಕ್ಕೆ ನೀರು, ಸ್ವಚ್ಛತೆ, ಶೌಚಾಲಯ, ಸ್ನಾನಗೃಹಗಳು, ಯಾತ್ರಾ ನಿವಾಸಗಳು, ಗೈಡ್ಸ್, ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಮಾರ್ಗ ರೇಖೆಗಳು, ರೂಟ್ಗಳು, ಬೋರ್ಡ್ಗಳು ಏನಿದಾವು? ಸ್ವಚ್ಛ ಕೆರೆ ಅಂತೂ ಸ್ವಚ್ಛನೇ ಇಲ್ಲ, ಗಲೀಜ್, ಹಸಿರು. ಅದು ಐತಿಹಾಸಿಕ ಕೆರೆ ಇದೆಯಲ್ಲ, ಅದನ್ನು ತೋರಿಸಿದ್ರೆ ಹಸಿರು ಪೂರ್ತಿ. ಅಂದ್ರೆ ಏನಂದ್ರೆ ನೀವು ಲಕ್ಕುಂಡಿನ ಬಂಡವಾಳ ಮಾಡಿಕೊಂಡು ವ್ಯಾಪಾರ ಮಾಡಾಕತ್ತಾರೆ ಅಂತಾರೆ ಊರಾಗ. ಪಾಪ
ನಿಮಗೆ ಮಾಧ್ಯಮದವ್ರಿಗೆ ಉದ್ಯೋಗ ಇಲ್ಲ ಅಂತಾರವ್ರು. ನಿಮ್ಗೆ ಎಷ್ಟು ಕೊಟ್ಟಾರ ಏನು ಗೊತ್ತಿಲ್ಲ, ಹಂಗೆ ಪ್ರಚಾರ ಕೊಟ್ಕೊಂತಾನೆ ಅದ್ರಿ. ಏನಿದ್ರಾಗ ಏನೈತ್ರಿ ಇಲ್ಲಿ? ಕಾಶಿ ವಿಶ್ವನಾಥ ದೇವಸ್ಥಾನ, ನನ್ನೇಶ್ವರ ದೇವಸ್ಥಾನ, ಬ್ರಹ್ಮಜೀನಾಲಯ ಅಂದರೆ ಅವೇ ಜೈನ ಬಸದಿಗಳು, ಇವೆಲ್ಲ ಅದ್ಭುತವಾದಂಥ ದೇವಸ್ಥಾನಗಳಿರುವಾಗ ಅವುಗಳನ್ನು ರಕ್ಷಣೆ ಮಾಡಬೇಕಾ? ಅಲ್ಲಿ ಚಕ್ಕ ಆಡೋದು, ಅಲ್ಲಿ ಏನೇನೋ ಬೇರೆ ಸಾಮಾಜಿಕ ದ್ರೋಹ ಕೆಲಸ ಮಾಡೋದು, ಇವೆಲ್ಲ ತಿಳುವಳಿಕೆಯಿಂದ ಜನರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಸಿಕ್ಕ ನಿಧಿನ ಕೊಟ್ಟಿದ್ದಾರೆ ಜನ ಅಲ್ಲಿಯವರು. ಇನ್ನು ಅವ್ರು ಹೇಳ್ತಾರೆ ನಿಮ್ಮ ಲಕ್ಕುಂಡಿಗಳ ಸ್ಥಳಾಂತರ ಮಾಡಿ ಇದನ್ನು ಐತಿಹಾಸಿಕ ಗತವೈಭವ ಮಾಡಿರಿ ಅಂತಾರೆ ಅವರು. ಸುಮ್ಮನೆ ಏನೇ ಇಲ್ಲೇ ಏನು ಮಾಡಾಕತ್ತಾರ ಗೊತ್ತಿಲ್ಲ. ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಯೋಚನೆ ಇಲ್ಲೇ ಇಲ್ಲ, ನೀಲನಕ್ಷೆ ಇಲ್ಲ. ಇದನ್ನು ಬರೀ ವಿಶ್ವ ಪಾರಂಪರೆ ಲಕ್ಕುಂಡಿ ಹೋಗಿ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಎಂಡು ಮಟ್ಟ ಬರ್ರಿ, ಗದಗಿನ ಆ ಕಡೆ ಕೊಪ್ಪಳದಿಂದ ರೋಡ್ಗೆ ಏನು ಮೇನ್ ರೋಡ್ ಐತಲ್ಲ ಅಲ್ಲಿಂದ ಗದಗಿನ ರಸ್ತೆ ಮಟ್ಟ ಬರ್ರಿ. ಆಮೇಲೆ ಒಳಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಮಾನ್ದಿಂದ ಒಳಗೆ ಹೋಗ್ರಿ. ನನ್ನೇಶ್ವರ ದೇವಸ್ಥಾನ ಕಡೆ ಹೋಗ್ರಿ. ಇಲ್ಲಿ IB ಇದೆಯಲ್ಲ ಅಲ್ಲಿ ಹೋಗ್ರಿ. ನೀವೇನು ಸಂಗ್ರಹಾಲಯ ಮಾಡಿರಲ್ಲ ಆ ರೋಡಿಗೆ ಹೋಗ್ರಿ. ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ. ಕಣ್ಣಿಗರೆ ಕಾಣ್ತಾವಿಲ್ಲೋ, ಅಧಿಕಾರಿಗಳಿಗೆ ಕಾಣ್ತಾವಿಲ್ಲೋ ಅಂದ್ರೆ ಏನದಕ್ಕೆ? ಈಗ ಒಂದು ಮೌಲ್ಯ ಬರಬೇಕು ಅಂತ ಮಂತ್ರಿಗಳು ಶಾಸಕರು ಮಾಡುವಾಗ ನೀವೇನು ಮಾಡ್ತಾಯಿದ್ರಿ, ಏನು ಕರ್ತವ್ಯ ಮಾಡ್ತಾಯಿದ್ರಿ ಅಂತ ಒಂದು ಕ್ಲೀನು ಅಲ್ಲೆಲ್ಲಿ ಡಸ್ಟ್ಬಿನ್ನು ಮತ್ತೊಂದು ಮಗದೊಂದು. ಈಗ ಮನೆಗೆ ಶೌಚಾಲಯ ಕಟ್ಟಿಕೊಟ್ರು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ. ಭಾರತ ಸರ್ಕಾರದ, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ, ಸ್ಥಳೀಯ ಸರ್ಕಾರದ ಅನುದಾನದಲ್ಲಿ ಎಲ್ಲಿ ಹೋದವು ಶೌಚಾಲಯಗಳು? ಯಾರ ಮನೆಯಾಗದವು? ಇದ್ದು ಶೌಚಾಲಯಗಳನ್ನು ಯಾಕೆ ಉಪಯೋಗ ಮಾಡ್ತಾ ಇಲ್ಲ? ಮುಸುರಿ ಅಲ್ಲೇ ಹಾಕೋದು, ಅಲ್ಲಿ ಬಂದು ನಾಯಿಗಳು ಬರೋದು, ಹದ್ದಿಗಳು ಬರೋದು, ಅಲ್ಲಿ ಏನು ಆ ವ್ಯವಸ್ಥೆ ಏನದು? ಏನ್ರಿ ಇದು? ಇಂಥ ವ್ಯವಸ್ಥೆಗೆ ನೀವು ಇದಕ್ಕೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಕ್ಕೆ ಸಾಧ್ಯನಾ? ಅವ್ರು ಏನಾರು ಯುನೆಸ್ಕೋದವ್ರು ಬಂದ್ರೆ ಕಾಲ ಹಿಡಿದ್ರು ಕೆಳಗೆ ಹೋಗೇ ಬಿಡ್ತಾರೆ ಹಂಗೆ ಅವರು. ಈಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಏನು ಮಾಡ್ತಾಯಿದ್ದೀರಿ ನೀವು? ಏನು ಮಾಡ್ತಾಯಿದ್ದೀರಿ? ರಮೇಶ್ ಮುಲಿಮನಿ ಅವರೇ, ಇನ್ನೂ ಏನೋ ಅವ್ರ ಹೆಸರು ಡಾಕ್ಟರ್ R ಶೇಜೇಶ್ವರ. ಹಣ ಬರ್ತೈತಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಲಕ್ಕುಂಡಿಯನ್ನು ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು, ಸೌಂದರ್ಯವಾಗಿಡಬೇಕು, ಸುಂದರವಾಗಿರಬೇಕು, ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ವ್ಯವಸ್ಥೆ ಮಾಡಬೇಕು. ಆ ಗಲೀಜು ಅಲ್ಲಿ ಬೀಳದಂತೆ ನೋಡ್ಕೊಳ್ಬೇಕು. ಆ ದೇವಸ್ಥಾನಗಳ ಸುತ್ತ, ಜೈನ ಬಸದಿಗಳ ಸುತ್ತ ಪ್ರಮುಖವಾಗಿ ನೀವು ಏನೇನು ವಿಶ್ವ ಪಾರಂಪರಿಕ ಪಟ್ಟಿಗೆ ಯೋಜನೆ ಹಾಕ್ಕೊಂಡಿದ್ರಿ ಅದನ್ನು ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡಬೇಕಾ, ರಕ್ಷಣೆ ಮಾಡಬೇಕಾ? ನಿಮ್ಮ ಜವಾಬ್ದಾರಿನ ಅದು. ಇಂಥ ಬೇಜವಾಬ್ದಾರಿ ಆಡಳಿತದಿಂದಾಗಿ ಲಕ್ಕುಂಡಿ ಇವತ್ತು ಇದೇ ಪರಿಸ್ಥಿತಿ ಆಗಿದೆ. ಬರೀ ಲಕ್ಕುಂಡಿ ಅಷ್ಟು ಹೇಳಿ ಅದ್ರಾಗ ಎಷ್ಟು ಹೊಡಿತಾರೋ, ಎಷ್ಟು ತಿಂತಾರೋ, ಎಷ್ಟು ಏನು ಮಾಡ್ಯಾರೋ, ಏನೈತೋ ಏನೋ ಗೊತ್ತಿಲ್ಲ. ಅದಕ್ಕೆ ವಿಶ್ವ ಪಾರಂಪರಿಕ ಯುನೆಸ್ಕೋದವರು ಮಾನದಂಡ ಇದೆ. ಅದಕ್ಕೆ ಹಿಂಗೇ ಇರಬೇಕು ಅಂತ ಆ ಮಾನದಂಡ ಪ್ರಕಾರ ಇದ್ದರೆ ಮಾತ್ರ ಆ ಲಕ್ಕುಂಡಿ ವಿಶ್ವ ಪಾರಂಪರಿಕ ಲಕ್ಕುಂಡಿ ಉತ್ಸವ ಮಾಡ್ತೀವಿ. ಅಲ್ಲಿ ಗಲೀಜು ಜನರು ತಿಳ್ಕೊಬೇಕು, ಆ ಗ್ರಾಮಸ್ಥರು ತಿಳ್ಕೊಬೇಕು. ಡಂಗ್ರ ಸಾರ್ರಿ ಆಮೇಲೆ ಅಲ್ಲಿ ದೇವಸ್ಥಾನ ಬಸದಿಗಳ ಅಕ್ಕಪಕ್ಕ ಆ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡಿರಿ. ರಸ್ತೆ ಅಕ್ಕಪಕ್ಕ ಅಲ್ಲಿ ಬಯರ್ದೇಶಿಗೆ ಹೋಗದಂತೆ ನೋಡ್ಕೊಳ್ಳಿ. ಬಡತನ ಇತ್ತು ಅಂದರೆ ಅವ್ರಿಗೆ ಸುಲಭ ಶೌಚಾಲಯಗಳು, ಆ ಶೌಚಾಲಯಗಳು ಕಟ್ಟಿಕೊಡಿ. ಸ್ನಾನಗೃಹಗಳನ್ನು ಮಾಡಿ. ಬೇಕಾದ ಸ್ಕೀಮ್ಗಳಿದಾವೆ. ಗ್ರಾಮ ಪಂಚಾಯಿತಿಗಳಿಗೆ ಕೋಟಿ ಅನುದಾನ ಬರುತ್ತೆ ಅಂತಾರೆ. ಅದನ್ನು ಬಳಸ್ಕೊಳ್ಳಿ. ರಸ್ತೆಗಳಿಗೆ ಅಕ್ಕಪಕ್ಕದಲ್ಲಿ ಸುಂದರವಾದಂಥ ಲೈಟು, ಬೆಳಕು, ಅಲಂಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಕರ್ಷಕವಾದಂಥ ವ್ಯವಸ್ಥೆ. ಹಾಗೆ ನಾ ಪ್ರವಾಸಿ ತಾಣ ಮಾಡ್ತೀನಿ, ಅದನ್ನು ಗತವೈಭವ ಮಾಡ್ತೀವಿ. ಸೌಂದರ್ಯವಾದಂಥ ಇತಿಹಾಸ ಪರಂಪರೆಯನ್ನು ಏನು ಮತ್ತೆ ಮರುಕಳಿಸುವಂತೆ ಮಾಡ್ತೀವಿ. ಬಾಯಲ್ಲಿ ಹೇಳಿದ್ರೆ ಆಗತ್ತಾ? ಅದಕ್ಕೆ ಬೇಸಿಕ್ ಮಾಡಬೇಕಾ? ನೀವು ಜನ ಬರಬೇಕು, ಅಟ್ರಾಕ್ಷನ್ ಆಗಬೇಕಾ? ಅವರು ಸುಂದರವಾಗಿ ಕಾಣಬೇಕಂದ್ರೆ ಲಕ್ಕುಂಡಿ ಸ್ವಚ್ಛತೆ, ಶುಭ್ರತೆ ಬೇಕಾ? ಬೇಸಿಕ್ ನೀಡ್ಸರ ಬೇಕಾ? ಮೂಲ ಸೌಲಭ್ಯಗಳಿಲ್ಲ. ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಮೇನು ನೀರು. ಎರಡನೇದ್ದು ಶೌಚಾಲಯ, ಸಾರ್ವಜನಿಕ ಶೌಚಾಲಯ, ಯಾತ್ರಾ ನಿವಾಸಗಳು, ಗೈಡ್ಸ್ಗಳು, ಶಿಸ್ತು, ಸ್ವಚ್ಛತೆ ಎಲ್ಲಿದ್ದೀರಿ? ಈಗಾದರೂ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಶರಣು ಗುಗೇರಿ ಅವರು, ಅವರ PDO ಹೆಸರು ಗೊತ್ತಿಲ್ಲ, ಅವರು ಇವರೆಲ್ಲ ಎಚ್ಚೆತ್ಕೊಳ್ಬೇಕು. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು, ಡೈರೆಕ್ಷನ್ ಕೊಡಬೇಕು. ಸುಮ್ಮನೆ ಉತ್ಖನನ ಮಾಡಿ ದುಡ್ಡು ಹಾಳು ಮಾಡೋಕ್ಕಿಂತ
ಅಲ್ಲಿ ಏನು ಬೇಕು ಆ ವ್ಯವಸ್ಥೆ, ಆ ಲಕ್ಕುಂಡಿನ ಅತ್ಯಂತ ಆಕರ್ಷಕವಾಗಿ ಪ್ರವಾಸ ತಾಣ ಮಾಡಬೇಕು ಅಂದರೆ ಸುಂದರವಾದ ವಾತಾವರಣ ನಿರ್ಮಾಣ ಆಗಬೇಕು, ಆಕರ್ಷಕವಾದಂಥ ವಾತಾವರಣ ನಿರ್ಮಾಣ ಆಗಬೇಕು, ಕಣ್ತುಂಬ ಮನ ಮತ್ತು ಮನಸ್ಸು ತುಂಬಬೇಕು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆದಾಗ ಮಾತ್ರ ಸಾಧ್ಯತೆ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಹೇಗೆ ಇಲ್ಲೈತಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವ ಪ್ರಮುಖ ನಿಯಮಗಳು, ಮಾನದಂಡಗಳು, ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯ, ಆಮೇಲೆ ಆಯ್ಕೆಯ ಮಾನದಂಡ 10 ಸಾಂಸ್ಕೃತಿಕವಾಗಿರಬೇಕು, ನೈಸರ್ಗಿಕವಾಗಿರಬೇಕು, ಸತ್ಯಾಸತ್ಯತೆ ಮತ್ತು ಸಮಗ್ರತೆ ಇರಬೇಕು, ಅಂದರೆ ರಕ್ಷಣೆ ಮತ್ತು ನಿರ್ವಹಣೆ ಕರೆಕ್ಟಾಗಿರಬೇಕು, ನಾಮನಿರ್ದೇಶನ ಪ್ರಕ್ರಿಯೆ ನಡೀತಿರಬೇಕು, ಇತಿಮಿತಿ ಇರಬೇಕು, ಆಮೇಲೆ ಅಲ್ಲಿ ಬೇರೆ ಬೇರೆ ದೇಶದ ಒಂದು ವ್ಯಕ್ತಿಗಳು ಸದಸ್ಯರಾಗಿರಬೇಕು. ಇವೆಲ್ಲ ಇಂಥ ಮಾನವ ಪೂರೈಸಿದರೆ ಮಾತ್ರ ವಿಶ್ವ ಪರಂಪರೆ ಸಮಿತಿಯು ಅವುಗಳನ್ನು ಪಟ್ಟಿಗೆ ಸೇರಿಸುವ ನಿರ್ಧಾರ ಮಾಡೋಕ್ಕೆ ಸಭೆ ಮಾಡುತ್ತೆ. ಅದನ್ನು ಬಿಟ್ಟು ನೀವು ಇಂಥ ಗಲೀಜನ್ನು ತೋರಿಸಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸೋದು ಅಂದರೆ ಆಗೋದಿಲ್ಲ. ಏನು ಸಚಿವ HK ಪಾಟೀಲ್ ತುಡಿತಾ ಇದೆ, ಅವ್ರು ನೋಡಿ ಎಷ್ಟು ಖುಷಿ ಅವ್ರು ಹೇಳ್ತಾರೆ ಪದೇ ಯುನೆಸ್ಕೋ ಅವರು ಎಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಅವರ ಸಾತು ಆಡಳಿತ ವ್ಯವಸ್ಥೆ ಇಲ್ಲ, ಯಾಕೆ ಹಿಂಗೆ? ಸೊ ಅದಕ್ಕೆ ಮಾನ್ಯ ಸಚಿವರು ಮೊದಲು ಈ ಆಡಳಿತ ವ್ಯವಸ್ಥೆನ ಈ ಅಧಿಕಾರಿಗಳಿಗೆ ತರಾಟೆ ತಗೊಂಡು ಅವ್ರಿಗೇನಾದ್ರು ಒಂದು ಕರೆಕ್ಟಾಗಿ ಹೇಳಿ, ಏನು ನಿಮ್ಮ ಅನಿಸಿಕೆ ಇದೆ, ನಮಗೆ ಲಕ್ಕುಂಡಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿದಾಗ ಅದು ನಮ್ಮ ಗ್ರೇಟ್ನೆಸ್, ಗದಗ ಜನತೆಗೆ ಹೆಮ್ಮೆ ಅದು. ಸೊ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮನ್ನ ನಮಸ್ಕಾರ.